ರಣಗಳನ್ನೋ ಒಂದು ಪಾತ್ರ ಮಫ್ತಿ ಫಿಲ್ಮಲ್ಲಿ ಆಗಿದ್ದು. ಒಂದು ಸಿನಿಮಾದಲ್ಲಿನ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಹೊರಟಾಗ ಜನರು ಅದಕ್ಕೆ ಕನೆಕ್ಟ್ ಆಗುವಂಥ ರೀತಿ ಹಾಗೂ ಅದನ್ನ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಎಮೋಷನಲ್ ಆಗಿ ಅದನ್ನು ಸ್ವೀಕರಿಸ್ತಾರೆ ಜನ. ಆಗಲೇ ಮಾತಾಡಿದ್ರಿ ನಿಮ್ಮ ಫ್ಯಾನ್ಸ್ ಬಗ್ಗೆ. ಈ ಕನ್ವಿಕ್ಷನ್ ಫ್ಯಾಕ್ಟರ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಿ ಫ್ಯಾನ್ಸ್ ಮತ್ತೆ ಬಿಟ್ವೀನ್ ರಣಗಲ್ಲು? ಅಂದ್ರೆ ನಾಟ್ ಗೆಟ್ ಯು ಪಾಯಿಂಟ್ ಅಂದಣ, ಈ ಮಫ್ತಿ ಫಿಲಮ್ ಅಲ್ಲಿ ಭೈರತಿ ರಣಗಲ್ ಅಂತ ಒಂದು ಪಾತ್ರ, ಆ ಪಾತ್ರದ ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ಈ ಭೈರತಿ ರಣಗಲ್ ಅನ್ನುವಂತಹ ಒಂದು ಟೈಟ್ಲ್ ಅನೌನ್ಸ್ ಆದಮೇಲೆ ಇವತ್ತು ಬಿಟ್ಟಂತ ಈ ಪೋಸ್ಟ್ರು, ಇದೆಲ್ಲದಕ್ಕೂ ಆಡಿಯನ್ಸ್ ಮತ್ತು ನಿಮ್ಮ ಮಧ್ಯೆ ಒಂದು ಕನ್ವಿಕ್ಷನ್ ಫ್ಯಾಕ್ಟ್ ಇದೆಲ್ಲ, ಅದನ್ನ ಹೇಗೆ ಡಿಫೈನ್ ಮಾಡ್ತೀರಿ ನೀವು? ಐ ಡೋಂಟ್ ನೋ ವೆನ್ ಭೈರತಿ ರಣಗಲ್ ಆ ಕ್ಯಾರೆಕ್ಟರ್ ಬಂದಾಗ ಜನ ದ ವೇ ದೇ ರಿಯಾಕ್ಟೆಡ್ ಈವನ್ ಐ ಡ್ ನಾಟ್ ಎಕ್ಸ್ಪೆಕ್ಟ್. ಅಂದರೆ ಸಡನ್ ಆಗಿ ಫ್ರಮ್ ದ ಮೀಡಿಯಾದಿಂದ ಇರ್ಬೋದು, ಪ್ರಿಂಟ್ ಇರ್ಬೋದು, ಇಲ್ಲ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು, ಅಪಾರ್ಟ್ ಫ್ರಮ್ ದಟ್ ನಮ್ಮ ಫ್ರೆಂಡ್ಸ್ ಇರ್ಬೋದು ಹಾಗೂ ಅಭಿಮಾನಿಗಳಿರ್ಬೋದು. ನಾನು ನಮ್ಮ ಅಭಿಮಾನಿಗಳನ್ನ ಆಲ್ಮೋಸ್ಟ್ ಐ ಜಸ್ಟ್ ಟ್ರೀಟ್ ದಮ್ ಲೈಕ್ ಮೈ ಫ್ರೆಂಡ್ಸ್ ಓನ್ಲಿ. ಅವ್ರನ್ನ ನಾನು ಅಭಿಮಾನಿ ಅವರು ಅಂತ ಹೇಳೋದಕ್ಕಿಂತ ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ವೇ ದೇ ಲೈಕ್ ದ, ನನಗೆ ಆಶ್ಚರ್ಯ, ಇಲ್ಲಿ ಮಾತ್ರ ಅಲ್ಲ, ಈವನ್ ಅಲ್ಲಿ ಹೋದಾಗ್ಲೂ, ಚೆನ್ನೈಗೆ ಹೋದಾಗ್ಲೂ ಭೈರತಿ ರಣಗಲ್ ಬಗ್ಗೆ ಮಾತಾಡ್ತಾರೆ, ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೆಮ್. ಆಮೇಲೆ ದಟ್ ರೆಸ್ಪೆಕ್ಟ್. ಅವರು ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಅವ್ರಿಗೆ ಇಲ್ದೇನೆ ಒಂದು ಪವರ್. Some films or some characters are there where they get immediately. Taguru, Jogi, Majeshin Patra irbodu, illa Om Satya Patra irbodu. Some names and some character, and my first name Anand irbodu. Ella they get connected immediately. Certain things are there where they get connected internally. Gottidere ಒಂದು ಭಾವನೆಗಳು ಬಂದ್ಬಿಡುತ್ತೆ. Thank you. ಗೀತಕ್ಕೆ ಕೇಳಬೇಕಾ ಕೊಡ್ತೀನಿ. ಗೀತಕ್ಕ ಅವ್ರಿಗೆ ಕ್ವೆಶ್ಚನ್ ಈ ಸರಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.